ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಸಿಂಹ ರಾಶಿಯವರ ಆಗಸ್ಟ್ ತಿಂಗಳ ಮಾಸದ ಭವಿಷ್ಯ ಹೇಗಿರುತ್ತೆ ಭಾಳ ಕುತೂಹಲದಿಂದ ನೋಡ್ತಾ ಇರತಕ್ಕಂಥದ್ದು ಕಾಣಿಸುತ್ತೆ. ಸಿಂಹ ರಾಶಿಯವರಿಗೆ ಈ ಒಂದು ಮಾಸ ನಿಮಗೆ ಯಾವ ಫಲಗಳು ಲಭ್ಯವಾಗುತ್ತೆ, ವ್ಯಾಪಾರ ವಹಿವಾಟುಗಳು, ಹಣಕಾಸಿನ ಒಂದು ವಿಚಾರಗಳು, ಲಾಭಾಧಿಪತಿ ನಷ್ಟಕ್ಕೆ ಬರೋದ್ರಿಂದ ಏನಾದರೂ ವಿಶೇಷವಾಗಿರತಕ್ಕಂಥ ನಷ್ಟಗಳಾಗಬಹುದಾ, ಅಥವಾ ನಷ್ಟದಲ್ಲಿರ್ತಕ್ಕಂಥ ಸೂರ್ಯನ ಫಲಗಳೇನು, ಲಗ್ನದಲ್ಲೇ ಇರತಕ್ಕಂಥ ಕೇತು ಫಲವೇನು, ಅದೇ ರೀತಿಯಾಗಿ ದಶಮಾಧಿಪತಿ ನೀಚನಾಗಿದ್ದಾನೆ, ಈ ಫಲವೇನು. ನಿಜವಾಗ್ಲೂ ಒಂದು ಮ್ಯಾಕ್ಸಿಮಮ್ ಸಿಂಹರಾಶಿಯವರು ನೋಡೋದಾದರೆ, ಸಿಂಹರಾಶಿಯವರು ನಿಮ್ಮ ಕೆಲಸದ ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ತೋರಿಸುತ್ತೆ. ನಿಧಾನ ಮಂದಗತಿಯಲ್ಲಿ ನಡೆಯುತ್ತೆ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೆಲಸಗಾರರಿಂದ ಉತ್ತಮವಾಗಿರ್ತಕ್ಕಂಥ ರೆಸ್ಪಾನ್ಸ್ ಸಿಗೋದು ಕಡಿಮೆ ಆಗಬಹುದು. ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಯಾಕೆಂದರೆ ಶನಿ ರೆಟ್ರೋಗ್ರೇಡ್ ಆಗಿದ್ದಾನೆ. ದಶಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಸಹಿತವಾಗಿ ಜಾತಕದ ಅಂದರೆ ನೀಚ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಕುಟುಂಬ ಅಥವಾ ನಿಮ್ಮ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ಆಗ್ತಕ್ಕಂಥ ಸಾಧ್ಯತೆಗಳು ಈ ಒಂದು ಸಿಂಹರಾಶಿಯಲ್ಲಿರ್ತಕ್ಕಂಥ ಇರುತ್ತೆ. ಮಧ್ಯಭಾಗದಿಂದ ಸಿಂಹರಾಶಿಯವರಿಗೆ ಒಂದು ರೀತಿಯಾದ ಪ್ರಬಲವಾಗಿರ್ತಕ್ಕಂಥ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಆ ಪ್ರಬಲ ರಾಜಯೋಗವನ್ನು ತಡೆ ಹಿಡಿತಕ್ಕಂಥ ಕೇತುವಿನ ಫಲವೇನು, ಸಪ್ತಮದಲ್ಲಿರ್ತಕ್ಕಂಥ ರಾಹು ಯಾವ ಫಲಗಳನ್ನು ಕೊಡುತ್ತೆ ಎಲ್ಲ ಕೂಲಂಕುಷವಾಗಿ ನಿಮಗೆ ತಿಳಿಸ್ಕೊಡ್ತಾರೆ. ಹಣಕಾಸಿನ ವ್ಯವಸ್ಥೆ ಹೇಗೆಲ್ಲ ಇರ್ತದೆ, ಗುರುವಿನ ಫಲವೇನು, ಹಾಗೆ ಗುರು ಅಸ್ತಂಗತನಾಗಿರೋದ್ರಿಂದ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಅಸ್ತಂಗತವನ್ನು ಹೊರಗೆ ತ್ಯಾಗವನ್ನು ಮಾಡಿದಾಗ ಬರ್ತಕ್ಕಂಥ ಫಲಗಳಾದರೂ ಏನು, ಎಲ್ಲವನ್ನ ಕೂಲಂಕುಷವಾಗಿ ನಕ್ಷತ್ರ ಸಹಿತವಾಗಿ ತಿಳಿಸ್ಕೊಡ್ತಾರೆ. ಯಾವುದೇ ಒಂದೇ ರೀತಿಯಾಗಿ ಸಿಂಹರಾಶಿಯವ್ರದ್ದು ಫಲ ಇರುತ್ತೆ ಗುರುಗಳೇ ಅಂತಕ್ಕಂಥವ್ರಿಗೆ ನಿಮಗೆ ನಕ್ಷತ್ರ ಸಹಿತವಾಗಿ ಹೇಗೆಲ್ಲ ಇರುತ್ತೆ ತಿಳಿಸ್ಕೊಡ್ತಾನೆ. ನೋಡಿ, ಸಿಂಹರಾಶಿ ಮಖಾ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಮೊದಲ ಭಾಗದಲ್ಲಿ ಸ್ವಲ್ಪ ನಷ್ಟ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ, ಕೆಲವೊಂದು ವಿಚಾರಗಳಲ್ಲಿ ವಂಚಿತವಾಗ್ತಕ್ಕಂಥದ್ದು ಸಹಿತವಾಗಿರುತ್ತೆ. ಮಧ್ಯಭಾಗದ ನಂತರ ಸ್ವಲ್ಪ ಪ್ರಬಲತೆ ಜಾಸ್ತಿ ಆಗುತ್ತೆ. ಆದಷ್ಟು ಕೂಡ ನಾನು ನಾನು ಕೇಪಬಲ್ ಆಗಿ ಮಾಡ್ತೀನಿ ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಬಟ್ ದಾಂಪತ್ಯ ಜೀವನ ಸ್ವಲ್ಪ ಸಮಸ್ಯೆಗಳನ್ನು ಮಖಾ ನಕ್ಷತ್ರ ಸಿಂಹರಾಶಿಯವ್ರಿಗೆ ಕೊಡುತ್ತೆ. ದಾಂಪತ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಮಖಾ ನಕ್ಷತ್ರ ಹಣಕಾಸಿನ ವ್ಯವಸ್ಥೆ ತಕ್ಕ ಮಟ್ಟಿಗೆ ಸುಧಾರಿಸುತ್ತೆ ಮಧ್ಯಭಾಗದಿಂದ. ಆರೋಗ್ಯದಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರು, ಇನ್ಫೆಕ್ಷನ್ ಪ್ರಾಬ್ಲಮ್ಮು, ಸ್ವಲ್ಪ BP ಜಾಸ್ತಿ ಇರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಈ ಒಂದು ಮಾಸ ಮಧ್ಯಭಾಗದಿಂದ ಶುಭದ ಫಲಗಳನ್ನು ಪ್ರಾಪ್ತಿಯಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಅದೇ ರೀತಿಯಾಗಿ ನೋಡಿ, ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಈ ಮಖಾ ನಕ್ಷತ್ರದವ್ರಿಗೆ ದಾಂಪತ್ಯದಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗೇ ಆಗುತ್ತೆ. ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಮಖಾ ನಕ್ಷತ್ರ ಸಿಂಹರಾಶಿ ಹಾಗೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸಿಂದ ಕೂಡ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ಇನ್ನು ವಿದ್ಯಾರ್ಥಿ ವರ್ಗದ ಮಖಾ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ತಕ್ಕ ಮಟ್ಟಿಗಿನ ಶುಭ ಫಲ ಪ್ರಾಪ್ತಿಯಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಮ್ಯಾಕ್ಸಿಮಮ್ ಗುಡ್ ಆಗ್ತಕ್ಕಂಥದ್ದು ಇರುತ್ತೆ. ನಥಿಂಗ್ ಟು ವರಿ. ಪ್ರಬಲವಾಗಿರ್ತಕ್ಕಂಥ ವಿಚಾರ ಇದು. ಹಣಕಾಸು ವ್ಯವಸ್ಥೆಗಳು ಹಾಗೆ ನಿಮ್ಮ ವಿಶೇಷವಾಗಿರ್ತಕ್ಕಂಥ ಲಾಭ ಬದಲಾವಣೆಗಳು ಒಂದಷ್ಟು ಮಧ್ಯಭಾಗದಿಂದ ಈ ಮಖಾ ನಕ್ಷತ್ರದವ್ರಿಗೆ ಲಭ್ಯವಾಗುತ್ತೆ. ಖಂಡಿತವಾಗಿ ಶುಭವಾಗ್ತದೆ. ಇಲ್ಲಿ ಮಖಾ ನಕ್ಷತ್ರದವ್ರಿಗೆ ಭೂಮಿ ಖರೀದಿ ಯೋಗ ಲಭ್ಯತೆ ಕೂಡ ಇದೊಂದು ಮಾಸದಲ್ಲಿ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಸಿಂಹರಾಶಿ ಮಖಾ ನಕ್ಷತ್ರ ಮ್ಯಾಕ್ಸಿಮಮ್ ಭೂಮಿಯ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಫಲಗಳು, ಅಥವಾ ಮನೆ ನಿರ್ಮಾಣ ಮಾಡ್ತಾ ಇದ್ದೀನಿ ಅಂತಕ್ಕಂಥವ್ರಿಗೂ ಸಹಿತವಾಗಿ ಒಳ್ಳೆಯ ಫಲ ಪ್ರಾಪ್ತಿಯಾಗೋದ್ರ ಎರಡು ಮಾತೇ ಇಲ್ಲ. ಮ್ಯಾಕ್ಸಿಮಮ್ ಗುಡ್ಡಿರುತ್ತೆ. ಮಖಾ ನಕ್ಷತ್ರ ಸಿಂಹರಾಶಿಯವರು ಇರ್ತಕ್ಕಂಥವ್ರಿಗೆ ಇದೊಂದು ಮಾಸ ಒಂದು ಹೊಸ ನಿವೇಶನ ಅಥವಾ ಭೂಮಿ ಖರೀದಿ ಯೋಗವನ್ನು ಮ್ಯಾಕ್ಸಿಮಮ್ ತಂದುಕೊಡುತ್ತೆ. ಮಾಡಿ. ನಥಿಂಗ್ ಟು ವರಿ. ಇನ್ನು ಆರೋಗ್ಯದಲ್ಲಿ ಹೇಗಿರುತ್ತೆ ಗುರುಗಳೇ, ಆರೋಗ್ಯದ ವಿಚಾರದಲ್ಲಿ ಮಧ್ಯಭಾಗದವರೆಗೂ ಈಗಾಗಲೇ ಹೇಳಿದೆ, ಮಧ್ಯಭಾಗದ ನಂತರ ಮಖಾ ನಕ್ಷತ್ರದವ್ರಿಗೆ ಶುಭ ಫಲ ಪ್ರಾಪ್ತಿಯಾಗೋದ್ರ ಎರಡು ಮಾತೇ ಇಲ್ಲ. ಚೆನ್ನಾಗಿರುತ್ತೆ. ನಥಿಂಗ್ ಟು ವರಿ. ಗಣಪತಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಮಖಾ ನಕ್ಷತ್ರದವರು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಹಾಗೆ ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡ್ತಾ ಬನ್ನಿ. ಒಂದು ಕೆಂಪು ದಾರವನ್ನು
ಕೈಯಲ್ಲಿ ಕಟ್ಕೊಳ್ಳಿ. ಮಖಾ ನಕ್ಷತ್ರದವ್ರಿಗೆ ಮ್ಯಾಕ್ಸಿಮಮ್ ಲಾಭ ಬರುತ್ತೆ, ಶುಭವಾಗುತ್ತೆ ಕೂಡ. ಪೂರ್ವ ಫಲ್ಗುಣಿ ನಕ್ಷತ್ರ, ಈ ನಕ್ಷತ್ರ ಸಿಂಹರಾಶಿ, ಸ್ವಲ್ಪ ಕೌಟುಂಬಿಕ ಕಲಹಗಳು ಬರಬಹುದು. ಹಾಗೆ ಒತ್ತಡಗಳು ಕೆಲಸದಲ್ಲಿ ಬಂದೇ ಬರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಹಣಕಾಸು ವ್ಯವಸ್ಥೆ ಕೂಡ ಅಷ್ಟು ಉತ್ತಮತೆಯನ್ನು ಪೂರ್ವ ಫಲ್ಗುಣಿ ನಕ್ಷತ್ರದವರು ಕಾಣಕ್ಕಾಗೋದಿಲ್ಲ. ಇನ್ನೂ ಒಂದು ಮುಖ್ಯವಾಗಿರ್ತಕ್ಕಂಥದ್ದು ವಿಚಾರ, ಪೂರ್ವ ಫಲ್ಗುಣಿ ನಕ್ಷತ್ರ ನಿಮ್ಮ ದಾಖಲಾತಿಗಳನ್ನು ಸರಿಯಾಗಿ ಪರಿಶೀಲಿಸಿ ತದನಂತರ ನಿಮ್ಮ ಏನು ಪ್ರಕ್ರಿಯೆಗಳು ಸೈನ್ ಮಾಡೋದು ಮತ್ತೊಂದು ಮಾಡೋದು ಇದನ್ನು ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅದೇ ಪೂರ್ವ ಫಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವೈವಾಹಿಕ ಜೀವನ ಕೂಡ ಅಷ್ಟಕ್ಕಷ್ಟೇ, ಅಂದರೆ ಸ್ವಲ್ಪ ಅಷ್ಟು ಉತ್ತಮತೆ ಇರೋದಿಲ್ಲ. ನೆವರ್, ಯಾವಾಗಲೂ ಕುಟುಂಬ ವ್ಯಾಜ್ಯಗಳು ಕಾಣಿಸ್ಕೊಳ್ಳುತ್ತೆ. ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆ, ಪ್ರೀತಿ ಮನೋಭಾವತೆ, ಬಾಂಧವ್ಯತೆ ಕಡಿಮೆ ಆಗಿಬಿಡುತ್ತೆ. ಹಾಗೆ ನೋಡಿ, ಪೂರ್ವ ಫಲ್ಗುಣಿ ನಕ್ಷತ್ರ ಇನ್ನು ಕೆಲಸದ ವಿಚಾರಕ್ಕೆ ಬಂದಾಗ, ಕೆಲಸದಲ್ಲಿ ಒಂದಷ್ಟು ಅವರ ಬುದ್ಧಿಶಕ್ತಿಗೆ ಅನುಸಾರವಾಗಿ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ, ತೊಂದರೆ ಇಲ್ಲ. ಲಾಭವನ್ನು ಕೂಡ ಕೆಲಸದಿಂದ ಕಾಣ್ತಕ್ಕಂಥದ್ದು ಇರುತ್ತೆ. ಬಟ್ ಮೋರ್ ಎಫರ್ಟ್ ಹಾಕಬೇಕು, ಭಾಳ ಎಫರ್ಟ್ ಹಾಕಿದ್ರೆ ಮಾತ್ರ ಸಕ್ಸಸ್ ರೇಟ್ ಜಾಸ್ತಿ ಸಿಗುತ್ತೆ, ಇಲ್ಲಾಂದರೆ ಕಷ್ಟ. ಅದೇ ರೀತಿಯಾಗಿ ಪೂರ್ವ ಫಲ್ಗುಣಿ ನಕ್ಷತ್ರದವ್ರಿಗೆ ಏನೇ ಹಣ ಬಂದರೂ ಉಳಿದಲೇ ಇರತಕ್ಕಂಥದ್ದು ಜಾಸ್ತಿ ತೋರಿಸೋದ್ರಿಂದ ಸಾಧ್ಯವಾದಷ್ಟು ಈ ಪೂರ್ವ ಫಲ್ಗುಣಿ ನಕ್ಷತ್ರದವರು ಮಾಡಬೇಕಾಗಿರ್ತಕ್ಕಂಥ ಏಕೈಕ ಕೆಲಸ, ತೊಗರಿ ಬೇಳೆ ಸ್ವಲ್ಪ ದಾನ ಮಾಡಿ. ಇದರಿಂದ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಉತ್ತಮತೆಯನ್ನು ಆಗುತ್ತೆ. ಬರ್ತಕ್ಕಂಥ ವೈವಾಹಿಕ ಜೀವನದಲ್ಲೂ ಸಮಸ್ಯೆ ಕಡಿಮೆ ಆಗುತ್ತೆ. ಪೂರ್ವ ಫಲ್ಗುಣಿ ನಕ್ಷತ್ರ ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ ಗುರುಗಳೇ? ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗ್ತದೆ. ಎಫರ್ಟ್ ಆ್ಯಂಡ್ ಸಕ್ಸಸ್ ಅದೇ ಥರ ಇದೆ, ನಥಿಂಗ್ ಟು ವರಿ. ಪೂರ್ವ ಫಲ್ಗುಣಿ ನಕ್ಷತ್ರ ದಾಂಪತ್ಯದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ನಾನು ಆಗಲೇ ಹೇಳಿದಾಗೆ ಇಂಪಾರ್ಟೆಂಟಾಗಿ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ನೀವು ನಿಮ್ಮ ಏನು ಈ ದಾಂಪತ್ಯದ ವಿಚಾರ ಅಥವಾ ಸ್ನೇಹಿತರ ವಿಚಾರ ಇದರಲ್ಲೇ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಪೂರ್ವ ಫಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಆಗಾಗ್ಗೆ ಸ್ವಲ್ಪ ದುರ್ಗಾ ದೇವಸ್ಥಾನ, ಲಕ್ಷ್ಮಿಯ ದೇವಸ್ಥಾನವನ್ನು ಭೇಟಿ ಮಾಡಿ ಆದಷ್ಟು ಶುಭ್ರವಾಗಿರ್ತಕ್ಕಂಥ ಬಟ್ಟೆಗಳು, ಶುಭ್ರವಾಗಿರ್ತಕ್ಕಂಥ ಒಂದು ನೋಟ, ಯಾವಾಗಲೂ ಕೂಡ ಮುಖದಲ್ಲಿ ಮಂದಹಾಸವನ್ನು ಇಟ್ಕೊಳ್ತಕ್ಕಂಥದ್ದು ಈ ಆಗಸ್ಟ್ ತಿಂಗಳು ಭಾಳ ವಿಶೇಷತೆಯನ್ನು ಕೊಡುತ್ತೆ. ಆಗಸ್ಟ್ ತಿಂಗಳು ನಿಜವಾಗ್ಲೂ ಇದೊಂದು ಸುದಿನದ ಅವಕಾಶಗಳು. ಮದುವೆ ಮಾತುಕತೆ ವಿಚಾರಕ್ಕೆ ಬಂದಾಗ ಇಲ್ಲಿ ಸ್ವಲ್ಪ ಹಿನ್ನಡೆಯ ತರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಸಾಧ್ಯವಾದಷ್ಟು ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ತಾವು ಹುಟ್ಟಿದ್ದೀರಾ, ಆದಷ್ಟು ಕೂಡ ದುರ್ಗಾರಾಧನೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ, ಒಳ್ಳೆಯದು ಕೊಡೋಕ್ಕಾಗುತ್ತೆ. ಉತ್ತರ ಫಲ್ಗುಣಿ ನಕ್ಷತ್ರ ಸಿಂಹರಾಶಿ. ಉತ್ತರ ಫಲ್ಗುಣಿ ನಕ್ಷತ್ರ ಸಿಂಹರಾಶಿ ಮುಖ್ಯವಾಗಿ ಮಧ್ಯಭಾಗದವರೆಗೂ ಆರೋಗ್ಯದಲ್ಲಿ ಬರ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥದ್ದನ್ನು ಸರಿಯಾಗಿ ನೋಡ್ಕೊಳ್ಳಿ. ಆಗಿದ್ದಾಗ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ನಾನೇ ಮಾಡಿದೆ ಅಂತಕ್ಕಂಥ ಅಹಮಿಂದ ಕಾರ್ಯಗಳಲ್ಲಿ ಭಂಗವಾಗಬಹುದು. ಸರಿಯಾದಂಥ ಒಂದು ಅವಕಾಶಗಳು ವಂಚಿತವಾಗದಲ್ಲೇ ಇರತಕ್ಕಂಥ ಅವಕಾಶಗಳು ಸಿಗೋದು ಕಷ್ಟವಾಗಬಹುದು. ಈ ಉತ್ತರ ಫಲ್ಗುಣಿ ನಕ್ಷತ್ರ ಮಧ್ಯಭಾಗದ ವಿದೇಶ ಪ್ರಯಾಣಗಳಲ್ಲಿ ಏನಾದರೂ ಮಾಡ್ಕೊಳ್ತಿದ್ರೆ ಮ್ಯಾಕ್ಸಿಮಮ್ ಅದಕ್ಕೂ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಮಧ್ಯಭಾಗದವರೆಗೂ ಅಷ್ಟು ಉತ್ತಮ ಫಲಗಳನ್ನು ಕೊಡೋಕ್ಕಾಗೋದಿಲ್ಲ. ಎಲ್ಲ ಕ್ಷೇತ್ರ ಫಲದಲ್ಲೂ ನೋಡಿದ್ರೂ ಕೂಡ ನಷ್ಟದಾಯಕವಾಗಿರ್ತಕ್ಕಂಥ ಫಲಗಳೇ ಜಾಸ್ತಿ ಕಾಣುತ್ತೆ. ನಿಮ್ಮ ವೈವಾಹಿಕ ಜೀವನದಲ್ಲಾಗಿರ್ಬೋದು ಅಥವಾ ಬಿಸ್ನೆಸ್ಸಲ್ಲಿ ನಷ್ಟವನ್ನು ಕಾಣ್ತಕ್ಕಂಥಿರುತ್ತೆ. ಮಧ್ಯಭಾಗದವರೆಗೂ ಎಚ್ಚರ. ಆಫ್ಟರ್ ದಟ್ ಮಧ್ಯಭಾಗ ಆದಮೇಲೆ ಹೆಂಗಿರುತ್ತೆ ಗುರುಗಳೇ? ಸೂಪರ್, ಮ್ಯಾಕ್ಸಿಮಮ್ ಸೂಪರ್. ನೀವೇನೇನು ಕೆಲಸ ಕಾರ್ಯಗಳಾಗಿರಲಿಲ್ವೋ ಎವ್ರಿಥಿಂಗ್ ವಿಲ್ ಬಿ ಗುಡ್. 100% ಲಾಭವನ್ನು ತರುತ್ತೆ. ಹಾಗೆ ಕೆಲಸ ಕಾರ್ಯಗಳು ಸುಲಲಿತವಾಗಿ ನಡೀತಕ್ಕಂಥದ್ದು ಇರ್ತದೆ. ಒಂದೇ ಒಂದು ಭಾಳ ವಿಶೇಷವಾಗಿ ಲಗ್ನಕ್ಕೆ ಲಗ್ನಾಧಿಪತಿ ಇದ್ದಾಗ ದಾಂಪತ್ಯದ ವಿಚಾರದಲ್ಲಿ ಎಚ್ಚರ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹಾಗೆ ಪಾರ್ಟ್ನರ್ಶಿಪ್ಸಲ್ಲಿ ಕೂಡ ಭಾಳ ಎಚ್ಚರ. ಇದನ್ನು ಸರಿಯಾಗಿ ಅರ್ಥೈಸ ಮಾಡ್ಕೊಳ್ತಕ್ಕಂಥದ್ದು ಉತ್ತರ ಫಲ್ಗುಣಿ ನಕ್ಷತ್ರ ಸಿಂಹರಾಶಿಯವರು. ಇಲ್ಲಾಂದರೆ ಏರುಪೇರಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ, ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಉತ್ತರ ಫಲ್ಗುಣಿ ನಕ್ಷತ್ರದವರು ಸಾಧ್ಯವಾದರೆ ಶಿವನಿಗೆ ಮೃತ್ಯುಂಜಯ ಜಪವನ್ನು ಮಾಡಿಸಿ ಅಥವಾ ಶಿವನಿಗೆ ಅಷ್ಟೋತ್ತರವನ್ನಾದರೂ ಮಾಡಿಸಿ. ಈ ಸೋಮವಾರಗಳಂದು ಶ್ರವಣ ಮಾಸ ಪ್ರಾರಂಭವಾಗತಕ್ಕಂಥ ಸನ್ನಿವೇಶಗಳು ಬರುತ್ತೆ. ವಿದ್ಯಾರ್ಥಿ ವರ್ಗದವರ ವಿಚಾರಕ್ಕೆ ಬಂದಾಗ ಮಧ್ಯಭಾಗದಿಂದ ಖಂಡಿತ ಚೆನ್ನಾಗಿರುತ್ತೆ, ನಥಿಂಗ್ ಟು ವರಿ. ಆರೋಗ್ಯದಲ್ಲಿ ಉತ್ತಮವಾಗ್ತದೆ. ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥವ್ರಿಗೆ ಒಟ್ಟಾರೆಯಾಗಿ ಉತ್ತರ ಫಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮಧ್ಯಭಾಗದ ಮೇಲೆ ವಿಶೇಷವಾಗಿರ್ತಕ್ಕಂಥ ರಾಜಯೋಗ ಲಾಭ ಖಂಡಿತವಾಗಿ ಲಭ್ಯವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ.
ಏನು ನಾನು ತಿಳಿಸಿದ್ದೇನೋ 3 ನಕ್ಷತ್ರ, ಮಖಾ ನಕ್ಷತ್ರ, ಪೂರ್ವ ಫಲ್ಗುಣಿ ನಕ್ಷತ್ರ, ಉತ್ತರ ಫಲ್ಗುಣಿ ನಕ್ಷತ್ರದವರ ಕಂಪ್ಲೀಟ್ ಚಿತ್ರವನ್ನು ಈ ಮಾಸದ ಭವಿಷ್ಯದಲ್ಲಿ ತಿಳಿಸಿದ್ದೇನೆ. ಖಂಡಿತ ಫಾಲೋ ಮೈ ಪೇಜಸ್, ನನ್ನ ಪೇಜಸ್ ಮಾಡಿ ನೋಡ್ಕೊಳ್ಳಿ. ಅನೇಕ ವಿಚಾರಗಳನ್ನು ನಿಮಗೆ ಇನ್ಸ್ಟಾಗ್ರಾಮ್ಸು, ಫೇಸ್ಬುಕ್ಸ್ ಎಲ್ಲ ವಿಚಾರಗಳಲ್ಲಿ ತಿಳಿಸಿದ್ದೇನೆ. ಸಾತ್ವಿಕ ವಿಚಾರಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡೋದೇ ನಮ್ಮ ತುಳಸಿ ಕನ್ನಡ ಚಾನಲ್. ಆದಷ್ಟು ಕೂಡ ನಮ್ಮ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.